ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಕೆಗೆ ಕಾಲ್ ಮಾಡಿದ್ದೆ. ಇವಾಗ ಜಸ್ಟ್ ಕಾಲ್ ಮಾಡಿದಾಗ ನಿಮ್ಮ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಫುಲ್ ಕನ್ಫ್ಯೂಷನಲ್ಲಿರುವಂಥ ಮ್ಯಾಟ್ರ್ ಏನಂತಂದರೆ, ಏನು ಒಂದು ಬ್ರೌಸರ್ ಕೈಪಿಡಿ ಒಳಗಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳು CET ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಒಂದು ಲೈನ್ ಇದೆ. ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೆ. ಆಮೇಲೆ ನೀವು ಕೆಗೆ ಕೂಡ ಕಾಲ್ ಮಾಡಿರಿ, ನೀವು ಮಾಹಿತಿ ತಿಳ್ಕೊಳ್ರಿ. ಯಾವ್ದಾದ್ರು ಬೆಂಗಳೂರು ಸಮೀಪದಲ್ಲಿ ಯಾರು ಇದ್ದರೆ ಹೋಗಿ ಕೆಗೆ ವಿಸಿಟ್ ಮಾಡಿ ಅದನ್ನು ಕೇಳಿಕೊಂಡು ನನಗೆ ಕಾಮೆಂಟ್ ಹಾಕಿ ಕೂಡ ಅಂತ ನಾನು ಹೇಳಿದ್ದೆ. ನಾನು ಕೂಡ ಇವತ್ತು ಕಾಲ್ ಮಾಡಿ ಕೇಳಿದಾಗ ಸೊ ಅವರು ಹೇಳಿರುವಂಥದ್ದು ಏನಂದರೆ, ಅಪ್ಲಿಕೇಶನ್ಸ್ ಅಲ್ಲಿ ಲ್ಯಾಟ್ರಿ ಎಂಟ್ರಿಗೆ ನಾವು ಸಪ್ರೇಟಾಗಿ ಬಿಡ್ತೀವಿ, ಇದು ಅಲ್ಲ ಅಂತ ಹೇಳಿ ನಮಗೆ ಕಾಲ್ ಮಾಡಿ ಕಾಲನ್ನು ಕಟ್ ಮಾಡಿದರು. ನಾನು ಮಾಹಿತಿ ಕೇಳಿದಾಗೆ ಇದು ಅಲ್ಲ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಆಮೇಲೆ ನಾನು ಕೂಡ ಇದು ಕಾಮೆಂಟ್ಸ್ ಬಾಕ್ಸಲ್ಲಿ ನೋಡಿದಾಗ ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟನ್ನು ಹಾಕಿದ್ದಾರೆ. ಅದನ್ನು ಕೂಡ ನಿಮಗೆ ಓದಿ ಹೇಳಿಬಿಡ್ತೇನೆ. ಸೊ ಇದು ನಾನು ಕಾಮೆಂಟ್ಸ್ ಬಾಕ್ಸಲ್ಲಿದ್ದೀನಿ, ಇಲ್ಲಿ ನೋಡ್ತಾ ಇದ್ದೀರಿ. ಹಾಯ್ ಸರ್, ನಾನು ಮಾರ್ನಿಂಗ್ KCET ಬೋರ್ಡಿಗೆ ವಿಸಿಟ್ ಮಾಡಿದ್ದೆ. ನಾನು ಅವರಿಗೆ ಕೇಳಿದೆ ಸರ್, ಅಲ್ಲಿ ಪ್ಯಾರಾಮೆಡಿಕಲ್ ಶೋ ಆಗ್ತಾಯಿಲ್ಲ ಅಂತ. ನಾನು ಅವರಿಗೆ ಅಪ್ಲಿಕೇಶನ್ ತೋರಿಸಿದೆ, ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದು ಅದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದರು. ಅಂತಂದರೆ ಇವರೇನು ಹೇಳ್ತಾರೆ ಅಂತಂದರೆ, ನಾನು ಈಗ ಇವರು ಕೆಗೆ ವಿಸಿಟ್ ಮಾಡಿದ್ರು, ಅಲ್ಲಿ ಅವರು ಹೋಗಿ ಮಾಹಿತಿ ಕೇಳಿದರು. ನೋಡಿ, ಇಲ್ಲಿ ನೀವು ಲ್ಯಾಟ್ರಿ ಎಂಟ್ರಿಗೆ ಸಂಬಂಧಿಸಿದಂಥ ಏನು ಅಪ್ಡೇಟ್ ಆಗಿಲ್ಲ ಅಂತ ಕೇಳಿದಾಗ ಅವರು ಏನು ಹೇಳಿದ್ರು ಅಂತಂದರೆ, ಕೆದವರು ಇಲ್ಲ, ಇದು ನಾವು ಸಪ್ರೇಟಾಗಿ ನಿಮಗೆ ಲ್ಯಾಟ್ರಿ ಎಂಟ್ರಿಗೆ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದರು ಅಂತ ಈ ವಿದ್ಯಾರ್ಥಿಯು ಕೆಗೆ ವಿಸಿಟ್ ಮಾಡಿ ನಮಗೆ ಕಾಮೆಂಟ್ಸನ್ನು ಹಾಕಿರೋದು. ಇವರಿಗೆ ತುಂಬ ಧನ್ಯವಾದಗಳು. ಇದು ಬೇರೆ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ಫುಲ್ ಆಯಿತು ಈಗ ನಿಮ್ಮ ಮಾಹಿತಿಯಿಂದ. ನಾನು ಕೂಡ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ, ಲ್ಯಾಟ್ರಿ ಎಂಟ್ರಿ ಅಪ್ಲಿಕೇಶನ್ಗಳನ್ನು ಸಪ್ರೇಟಾಗಿ ಬಿಡ್ತೀವಿ ಅಂತ ಕೂಡ ನಾನು ಕಾಲ್ ಮಾಡಿ ಕೇಳಿದಾಗ ಹೇಳಿದ್ದಾರೆ. ನೀವು ಕಾಯಬೇಕಾಗತ್ತೆ, ಆ್ಯಸ್ ಯೂಸಲ್ ಆಗಿ ನೀವು ಆಗಸ್ಟ್ ತನಕ ಕಾಯಬೇಕಾಗತ್ತೆ. ಆಗಸ್ಟಿಗೆ ಅಪ್ಲಿಕೇಶನ್ಗಳನ್ನು ಬಿಡುವಂಥ ಸಾಧ್ಯತೆ ಇರುತ್ತೆ. ಆಗಸ್ಟ್ ತನಕ ನೀವು ಲ್ಯಾಟ್ರಿ ಎಂಟ್ರಿಗೆ ಮಾಡೋರು ಆಗಸ್ಟ್ ತನಕ ಕಾಯಬೇಕಾಗುತ್ತೆ. ಯಾಕಂದರೆ ಪ್ರತಿ ವರ್ಷ ಆಗಸ್ಟ್ ನಂತರನೇ ಅಪ್ಲಿಕೇಶನ್ ಬಿಡೋದು ಲ್ಯಾಟ್ರಿ ಎಂಟ್ರಿಗೆ. ಮತ್ತು ಇವರು ಲ್ಯಾಟ್ರಿ ಎಂಟ್ರಿಗೆ ಸಪ್ರೇಟಾಗಿ ಬಿಡ್ತೀವಿ ಅಂತಂದರೆ ಅದಕ್ಕೆ ಏನಪ್ಪ ಅಂತಂದರೆ ನನ್ನ ಪ್ರಕಾರ ಆಗಸ್ಟ್ ತನಕನೂ ಕಾಯಬೇಕಾಗತ್ತೆ. ಆಮೇಲೆ ಇನ್ನೊಂದು ಮಾತೇನಂತಂದರೆ, ನಮ್ಮ ಲ್ಯಾಟ್ರಿ ಎಂಟ್ರಿ ಅವರಿಗೆ ಯಾವುದೇ ಥರಂಥ CET ಎಕ್ಸಾಮ್ ಇರೋದಿಲ್ಲ. ಲ್ಯಾಟ್ರಿ ಎಂಟ್ರಿ ಅವರಿಗೆ CET ಎಕ್ಸಾಮ್ ಇರೋದಿಲ್ಲ. ಆಮೇಲೆ KCET ಆಗಲಿ ನೀಟ್ ಆಗಲಿ ಎಕ್ಸಾಮ್ ಇರೋದಿಲ್ಲ. ಓಕೆ, ಲ್ಯಾಟ್ರಿ ಎಂಟ್ರಿ ಅವರಿಗೆ ಯಾವುದೇ ಥರಂಥ KCET ನೀಟ್ ಎಕ್ಸಾಮ್ ಇರೋದಿಲ್ಲ. ನೀವು ಜಸ್ಟ್ ನಿಮ್ಮ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. PUC ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ KCET ಎಕ್ಸಾಮ್ ಆಗಿರ್ಬೋದು ಅಥವಾ ಮುಂದೆ ಬರುವಂಥ ನೀಟ್ ಎಕ್ಸಾಮ್ ಬಗ್ಗೆ ಅವರು ಅಪ್ಡೇಟನ್ನು ಮಾಡ್ತಾ ಇದ್ದಾರೆ. PUC ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಎಕ್ಸಾಮ್ಗಳನ್ನೋದು ಕಂಡಕ್ಟ್ ಮಾಡುವಂಥದ್ದು. ನಿಮ್ಮಗಳಿಗೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ.